ಏಕೆ ಕಿರಿಚಿ ಮಾಡುತ್ತಿದೀಯಾ? ನಾನು ಬಂದಿದ್ದೇನೆ ಸೂರ್ಯ. ಸರಿಯಾದ ಸಮಯಕ್ಕೆ ಬಂದು ನನ್ನ ಕಾಪಾಡಲಿದೆ. ಆ ಪಾಪಿ ನನ್ನ ಕೊಂದೇ ಬಿಟ್ಟಿದ್ದಾನೆ. ಅದು ನನಗೆ ಗೊತ್ತಿರದ ಈ ಊರಿನಲ್ಲಿ ಅದ್ಯಾವ ಕಾಮುಕ? ಅದ್ಯಾರ ಸರ್ ಗೊತ್ತಿಲ್ಲ. ಆದ್ರೆ ಮುಖಕ್ಕೆ ಮುಖವಾಡ ಹಾಕಿದ್ದ. ಏನ್ ಮಾಡಕ್ಕಾಗುತ್ತೆ? ಇಷ್ಟೊಂದು ಸುಂದರವಾದ ಹುಡುಗಿ ಈ ಭೂಮಿಯೇ ಈ ದಾರಿ ಮೇಲೆ ಬಂದರೆ ಯಾರಿಗೆ ತಾನೇ ಕಾಮಕ್ಕಿರಲ್ಲ? 70ರ ಮುದುಕರಿಗೂ ಹುಚ್ಚತ್ತುತ್ತೆ ಈ ನಿನ್ನ ಸೌಂದರ್ಯ. ಹೆಸರೇನು? ನನ್ನ ಹೆಸರು ಇಂದು. ಹಾ, ನಾನು ಯಾರಂತ ನಿಂಗ ನನ್ನ ಬಗ್ಗೆ ಗೊತ್ತಿದೆಯೇ? ಗೊತ್ತು ಸರ್. 10 ಫ್ಯಾಕ್ಟರಿಗಳ ಮಾಲೀಕರು, ಕೋಟ್ಯಾಧೀಶರು, ವಂಶಸ್ಥರು. ಅಷ್ಟಕ್ಕೂ ಇಷ್ಟೆಲ್ಲ ಆದ್ರೂ ನಿಮ್ಮ ಮದುವೆ ಆಗಿಲ್ಲ? ನನಗೆ ಇಷ್ಟ ಆಗೋ ಹುಡುಗಿ ಇನ್ನು ಈ ಭೂಮಿ ಮೇಲೆ ಹುಟ್ಟಿಲ್ಲ. ಅದರ ಸಲುವಾಗಿ ನಾನು ಮದುವೆ ಆಗಿಲ್ಲ. ಹೌದಾ ಸರ್? ಹೌದು. ಆದ್ರೆ ನೀನೇನು ಸುಂದರವಾಗಿಲ್ಲ ಅಂತ ಹೇಳ್ತಿಲ್ಲ. ಈ ನಿನ್ನ ರೂಪ ಲಾವಣ್ಯ ನನಗೆ ತುಂಬಾ ಹಿಡಿಸಿದೆ. ಬಾ ಹೋಗೋಣ ನಮ್ಮ ಮನೆಗೆ. ನೋಡಿ, ನಿಮ್ಮ ಜೊತೆ ಬರೆಯಕ್ಕೆ ನನಗೇನ ಇಷ್ಟ. ಆದ್ರೆ ನಿಮ್ಮ ತಮ್ಮ ಏನಾದ್ರು? ತಮ್ಮ? ಈ ಕಲಿಯುಗದ ಕಾಮರಾಜ ದೇವೇಂದ್ರನವನು 16 ಹುಡುಗಿಯರನ್ನು ಮನೆಯಲ್ಲಿಟ್ಟುಕೊಂಡು ಮಜಾ ಮಾಡಿದರು. ನನ್ನನ್ನು ಯಾರು ಕೇಳಲಾರರು. ಬಾ ನನ್ನ ಜೊತೆ. ತೆಗೆದುಕೋ ಈ ಬಂಗಾರದ ಉಂಗುರವನ್ನು. ಹೊರಗಿನ ಕೈ. ಮಿಸ್ಟರ್, ಯಾವಾಗ ನನ್ನ ಕೈ ನಿನ್ನ ಕೈಯಲ್ಲಿ ಬಂತು ಆವಾಗಲೇ ನೀನು ಕೆಟ್ಟೆ ಅಂತ ತಿಳಿದುಕೋ. ಇಂದು ಏಕೆ ಈ ಮೌನ? ಇಂದು ಈ ಸೂರ್ಯಸಿಯನ ಅರಮನೆಯ ಹೂ ಮಂಚದಲ್ಲಿ ನಿನಗೆ ಸನ್ಮಾನ ಕಾದಿದೆ ಪ್ರಿಯಸಿ. ಬಾ, come on. ನಿಮ್ಮ ಪೂಜೆಗೆಂದು ಈ ಅರಳಿದ ಹೂ ಯಾವಾಗಲೂ ಸಿದ್ಧತೆ ಇರುತ್ತೆ. ನಿಮ್ಮ ಇಷ್ಟ ಬಂದಂತೆ ಅನುಭವಿಸಿ. ಹಾಗಾದ್ರೆ ಒಂದು ಸುಂದರವಾದ ಗಾನವನ್ನು ಹಾಡಿ ನನ್ನ ಮನವು ಆನಂದಿಸು. ಆಯ್ತು, ನಿಮ್ಮ ಇಷ್ಟ.